Good morning to all. Welcome to SULABHA Academic English channel. I am Nagvinenvi, Assistant Professor of English, Department of Collegiate and Technical Education, University of Mysore. In today's class, I am going to give you a brief introduction to the English literature of the Victorian age prescribed by the University of Mysore to the secondary B.A. 4th semester CBCS course 2020-21. The subject of this course is optional English. The title of the paper is Victorian Fiction. These three novels are prescribed to the second year BA 4th semester optional English students. Silas Marner by George Eliot, Hard Times by Charles Dickens, The Return of the Native by Thomas Hardy. And I am going to give you a brief introduction to the Victorian age. Let us know the important literary concepts of this age. Victorian age between 1837 to 1901, Industrial Revolution, ಕೈಗಾರಿಕಾ ಕ್ರಾಂತಿ, ಕ್ಯಾಪಿಟಲ್ಸ್ ಅಂದರೆ ಒಂದು ಬಂಡವಾಳಶಾಹಿ ವರ್ಗ, ಲೇಬರರ್ಸ್ ಕಾರ್ಮಿಕ ವರ್ಗ, ಮಿಲ್ ಓನರ್ಸ್, ಲ್ಯಾಂಡೆಡ್ ಅರಿಸ್ಟೋಕ್ರಸಿ ಭೂಮಾಲೀಕರು, ಅರಿಸ್ಟೋಕ್ರಸಿ ಶ್ರೀಮಂತಿಕೆ, ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ವೈಜ್ಞಾನಿಕ ಪ್ರಗತಿ, ಹೆರಿಡಿಟಿ ಅನುವಂಶೀಯತೆ, ಎನ್ವಿರಾನ್ಮೆಂಟ್ ಪರಿಸರ, ಹ್ಯುಮ್ಯಾನಿಟೇರಿಯನ್ ಮಾನವತಾವಾದ, ಮೊನಾರ್ಕಿ ರಾಜಪ್ರಭುತ್ವ, ಡೆಮಾಕ್ರಸಿ ಪ್ರಜಾಪ್ರಭುತ್ವ, ಸೋಷಿಯೋ ಪೊಲಿಟಿಕಲ್ ಪ್ರಾಬ್ಲಮ್ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳು, ರಿಫಾರ್ಮ್ ಬಿಲ್ಸ್ ಸುಧಾರಣಾ ಕಾಯ್ದೆಗಳು, ಎಜುಕೇಷನ್ ಆ್ಯಕ್ಟ್ ಶಿಕ್ಷಣ ಕಾಯ್ದೆ, ಕನ್ಸರ್ವೇಟಿಸಮ್ ಸಂಪ್ರದಾಯಶೀಲತೆ ಸಂಪ್ರದಾಯಬದ್ಧತೆ, ಕ್ಯಾಥೋಲಿಸಿಸಮ್ ಸ್ಯಾಕ್ರಮೆಂಟ್ ಧಾರ್ಮಿಕ ವಿಧಿವಿಧಾನ ಪದ್ಧತಿಗಳು ಆಚರಣೆಗಳು, ಆಕ್ಸ್ಫರ್ಡ್ ಮೂವ್ಮೆಂಟ್, ಪ್ರೀ ರಾಫಲೈಟ್ ಮೂವ್ಮೆಂಟ್, ಆರ್ಟ್ ಫಾರ್ ಆರ್ಟ್ ಸೇಕ್, ಲೈಫ್ ಸೇಕ್, ಆರ್ಟ್ ಫಾರ್ ಆರ್ಟ್ ಸೇಕ್. Victorian age is between 1837 to 1901. It was the most important or significant periods in the history of English literature. It was reigned by Queen Victoria. The development of democracy, ಪ್ರಜಾಪ್ರಭುತ್ವದ ಬೆಳವಣಿಗೆ, ಇಂಡಸ್ಟ್ರಿ ಕೈಗಾರಿಕೆ, ಕಾಮರ್ಸ್ ಆ್ಯಂಡ್ ಸೈನ್ಸ್, ವಾಣಿಜ್ಯ ವಿಜ್ಞಾನ, ಎಜುಕೇಷನಲ್ ಎಕ್ಸ್ಪಾನ್ಷನ್ ಶೈಕ್ಷಣಿಕ ಪ್ರಗತಿ, ಸೋಷಿಯಲ್ ಅನ್ರೆಸ್ಟ್ ಸಾಮಾಜಿಕ ಅಶಾಂತಿ, ಎಂಪೈರ್ ಬಿಲ್ಡಿಂಗ್ ರಾಜಪ್ರಭುತ್ವದ ಒಂದು ನಿರ್ಮಾಣ, ರಿಲಿಜಿಯಸ್ ಅನ್ಸರ್ಟೆಂಟಿ ಧಾರ್ಮಿಕ ಅನಿಶ್ಚಿತತೆ, ರಿಫಾರ್ಮ್ ಸುಧಾರಣೆ ಇವೆಲ್ಲವೂ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಏಜ್, ಈ ಯುಗದ ಮುಖ್ಯ ಲಕ್ಷಣಗಳು. ಎಕನಾಮಿಕಲಿ ಇಟ್ ವಾಸ್ ಎ ಪೀರಿಯಡ್ ಆಫ್ ಪೀಸ್ ಆ್ಯಂಡ್ ಪ್ರಾಸ್ಪೆರಿಟಿ ಫಾರ್ ಇಂಗ್ಲೆಂಡ್. ಆರ್ಥಿಕವಾಗಿ ಇದು ಒಂದು ಶಾಂತಿ ಮತ್ತು ಅಭಿವೃದ್ಧಿಯ ಒಂದು ಯುಗ. ಇಂಗ್ಲಿಷ್ ಸೊಸೈಟಿ ಅಂಡರ್ ದ ಪೀಸ್ಫುಲ್ ರೈನ್ ಆಫ್ ಕ್ವೀನ್ ವಿಕ್ಟೋರಿಯಾ could achieve the transformation of all aspects of their industrial, commercial and social life without any risk. Naturally, the literature of the period was directly affected by these socio-political changes of the society. ಸಹಜವಾಗಿಯೇ ಆ ಯುಗದ ಸಾಮಾಜಿಕ ರಾಜಕೀಯ ಆರ್ಥಿಕ ಬದಲಾವಣೆಗಳು ಅಂದಿನ ಸಾಹಿತ್ಯದ ಮೇಲೆ ಪ್ರಭಾವವನ್ನು ಉಂಟು ಮಾಡ್ತವೆ. ನಾವು ಈಗಾಗಲೇ ಓದಿರೋ ಹಾಗೆ ವಿಲಿಯಂ ಶೇಕ್ಸ್ಪಿಯರ್ ಮತ್ತು ಮ್ಯಾಥ್ಯೂ ಆರ್ನಾಲ್ಡ್ ಇವರ ಕೃತಿಗಳಲ್ಲಿ ತಿಳ್ಕೊಳ್ಳೋ ಹಾಗೆ ಲಿಟ್ರೇಚರ್ ಈಸ್ ದ ರಿಫ್ಲೆಕ್ಷನ್ ಆಫ್ ಲೈಫ್. ಸಾಹಿತ್ಯ ಜೀವನದ ಪ್ರತಿಬಿಂಬ. ಮ್ಯಾಥ್ಯೂ ಆರ್ನಾಲ್ಡ್ ಹೇಳೋ ಹಾಗೆ ಇಟ್ಸ್ ಅ ಕ್ರಿಟಿಸಿಸಮ್ ಆಫ್ ಲೈಫ್. ವಿಲಿಯಂ ಶೇಕ್ಸ್ಪಿಯರ್ ಕೃತಿಯಲ್ಲಿ ಹ್ಯಾಮ್ಲೆಟ್ ಹೇಳೋ ಹಾಗೆ ಪೊಯಿಟ್ರಿ ಹೋಲ್ಡ್ಸ್ ಮಿರರ್ ಟು ಅಪ್ ಟು ಲೈಫ್. ಈ ಕಾರಣಕ್ಕಾಗಿ ನಾವು ಯಾವುದೇ ಒಂದು ಯುಗದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಮುನ್ನ ಆ ಯುಗದ ಸಾಮಾಜಿಕ ಅಂಶಗಳು, ರಾಜಕೀಯ ಅಂಶಗಳು, ಆರ್ಥಿಕ ಅಂಶಗಳು ಯಾವುವು ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ. ಆಗ ನಮಗೆ ಆ ಕೃತಿಗಳು ಹೆಚ್ಚು ಚೆನ್ನಾಗಿ ಅರ್ಥ ಆಗ್ತವೆ, ಬರಹಗಾರ ದೃಷ್ಟಿಕೋನಗಳು ನಮಗೆ ಅರ್ಥ ಆಗ್ತವೆ. ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿಸ್ ಏಜ್. ಸೋಷಿಯಲ್ ಪೀಸ್ಫುಲ್ನೆಸ್ was the important feature of this age. The age was not disturbed by any war. Though the Crimean War took place, it did not disturb much. ಸಾಮಾಜಿಕ ಶಾಂತಿ ಇದ್ದಾಗ ಸಾಮಾಜಿಕ ಅಭಿವೃದ್ಧಿ ಎಲ್ಲ ರೀತಿಯಲ್ಲೂ ಸಾಧ್ಯ. ಇಲ್ಲಿ ಯಾವುದೇ ರೀತಿಯ ಯುದ್ಧಗಳಿರಲಿಲ್ಲ. ಹಾಗಾಗಿ ಸಮಾಜ ಶಾಂತಿಯುತವಾಗಿತ್ತು.
ಒಂದು ಸಣ್ಣ ಕ್ರಿಮಿಯನ್ ಆಯಿತು, ಅದೇ ಅದು ಅಂಥ ಮಟ್ಟಿನ ತೊಂದರೆಯನ್ನು ಅಥವಾ ಡಿಸ್ಟರ್ಬನ್ನು ಮಾಡಲಿಲ್ಲ. The early years were under the influence of the French Revolution, but it had almost completely dwindled by the middle period. ಆರಂಭದಲ್ಲಿ ಫ್ರಾನ್ಸ್ ಮಹಾಕ್ರಾಂತಿಯ ಪ್ರಭಾವ ಇತ್ತು, ಆದರೆ ಬೈ ದ ಟೈಮ್ ಆಫ್ ಮಿಡಲ್ ಪೀರಿಯಡ್ ಇಟ್ ವಾಸ್ ಡ್ವಿಂಡಲ್ಡ್, ಡಿಮಿನಿಷ್ಡ್ ಆಯಿತು, ಅದ್ರ ಪ್ರಭಾವ ಕಡಿಮೆ ಆಯಿತು. ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ವಾಸ್ ದ ಹಾಲ್ ಮಾರ್ಕ್ ಆಫ್ ದಿಸ್ ಏಜ್. ಕೈಗಾರಿಕಾ ಕ್ರಾಂತಿಯ ಪ್ರಗತಿ, ರೆವಲ್ಯೂಷನ್ ಆಯ್ತು ಈ ಏಜ್ದಲ್ಲಿ. ಟ್ರಾನ್ಸ್ಫಾರ್ಮ್ ದ ಅಗ್ರೇರಿಯನ್ ಎಕಾನಮಿ ಆಫ್ ಇಂಗ್ಲೆಂಡ್ ಇಂಟು ಅನ್ ಇಂಡಸ್ಟ್ರಿಯಲ್ ಎಕಾನಮಿ. ಒಂದು ಕೃಷಿ ಸಮಾಜ ಆರ್ಥಿಕ ವ್ಯವಸ್ಥೆಯನ್ನು ಕೈಗಾರಿಕಾ ಆರ್ಥಿಕ ವ್ಯವಸ್ಥೆಯನ್ನಾಗಿ ಬದಲಾಯಿಸ್ಬಿಡ್ತು. ಮಿಲ್ಸ್ ಆ್ಯಂಡ್ ಫ್ಯಾಕ್ಟ್ರೀಸ್ ಆ್ಯಂಡ್ ದ ಲೂಮ್ಸ್ ಫಾರ್ ಎಸ್ಟಾಬ್ಲಿಷ್ಡ್ ಇನ್ ರೂರಲ್ ಏರಿಯಾಸ್. ಸಾಮಾಜಿಕ ಪ್ರಗತಿ ಆಗ್ತಿದ್ದಾಗೆ ಸಾಮಾಜಿಕ ಅಶಾಂತಿ ಕೂಡ ಕಾಲಿಡ್ತು, ಸೋಷಿಯಲ್ ಅನ್ರೆಸ್ಟ್. ಇಂಡಸ್ಟ್ರಿಯಲ್ ಅಡ್ವಾನ್ಸ್ಮೆಂಟ್ ಕ್ರಿಯೇಟೆಡ್ ಟೂ ಕ್ಲಾಸಸ್, ಕ್ಯಾಪಿಟಲ್ ಕ್ಲಾಸ್ ಆ್ಯಂಡ್ ದ ಲೇಬರರ್ಸ್. ಎರಡು ವರ್ಗಗಳನ್ನು ಸೃಷ್ಟಿ ಮಾಡಿತು ಕೈಗಾರಿಕಾ ಕ್ರಾಂತಿ, ಕೈಗಾರಿಕಾ ಪ್ರಗತಿ. ಬಂಡವಾಳಶಾಹಿಗಳು ಮತ್ತು ಶ್ರಮಿಕರು. ಮತ್ತು ಹೊಸ ಲ್ಯಾಂಡೆಡ್ ಅರಿಸ್ಟೋಕ್ರಸಿ, ಭೂಮಾಲೀಕತ್ವ, ಶ್ರೀಮಂತ ಭೂಮಾಲೀಕರ ವರ್ಗ ಒಂದು, ಮಿಲ್ ಓನರ್ಸ್ ವರ್ಗ ಒಂದು ಶುರುವಾಯಿತು. ಆ್ಯಂಡ್ ದರ್ ಆರ್ ಟೂ ವೇಸ್ ಆಫ್ ಲೈಫ್, ಟೋಟಲಿ ಸ್ಯಾಟಿಸ್ಫೈಡ್, ಕಂಫರ್ಟಬಲ್, ರಿಚ್ ಆ್ಯಂಡ್ ಅರಿಸ್ಟೋಕ್ರೆಟಿಕ್ ಲೈಫ್. ಸಂಪೂರ್ಣವಾಗಿ ಸಂತೃಪ್ತ, ಶ್ರೀಮಂತವಾದಂಥ ಒಂದು ಜೀವನ ಇದ್ದರೆ, ಇನ್ನೊಂದು ಕಡೆ ಫಾರ್ ಅನ್ಕಂಫರ್ಟೇಬಲ್, ಅನ್ಸ್ಯಾಟಿಸ್ಫೈಡ್, ಪಾವರ್ಟಿ ಫಿಲ್ಡ್, ಪೋರ್ ಆ್ಯಂಡ್ ಲೇಬರರ್ಸ್. ಬಡತನವೇ ತುಂಬಿ ತುಳುಕುತ್ತಿದ್ದಂತಹ, ಅಸಮಾಧಾನ, ಅತೃಪ್ತಿ ಇದ್ದಂತಹ ಇನ್ನೊಂದು ಜೀವನ ವಿಧಾನ. ದಿಸ್ ಲೆಡ್ ಟು ಸೋಷಿಯಲ್ ಅನ್ರೆಸ್ಟ್ ಆ್ಯಂಡ್ ಎಕನಾಮಿಕ್ ಡಿಸ್ಟ್ರೆಸ್ ಅಮಂಗ್ ದ ಮಾಸಸ್. ಇದರಿಂದಾಗಿ ಸಮಾಜದಲ್ಲಿ ಸಾಮಾಜಿಕ ಸಮುದಾಯ, ಸಾಮಾನ್ಯ ಸಮುದಾಯಗಳ ನಡುವೆ ಸಾಮಾಜಿಕ ಅಶಾಂತಿ ಮತ್ತು ಆರ್ಥಿಕವಾದಂಥ ಒಂದು ಕೊರತೆ, ವಿತ್ತೀಯ ಕೊರತೆಯನ್ನು ಅವರು ಅನುಭವಿಸ್ತಾರೆ. ಇದರ ಪರಿಣಾಮವಾಗಿ ಸಮಾಜ ಸುಧಾರಣೆ ಆರಂಭ ಆಗುತ್ತೆ. ಸೋಷಿಯಲ್ ರಿಫಾರ್ಮ್ಸ್, ಮೆನಿ ಇಂಟೆಲೆಕ್ಚುಯಲ್ಸ್, ರೈಟರ್ಸ್, ಫಿಲಾಂಥ್ರಪಿಕ್ ಸೋಷಿಯಲ್ ರಿಫಾರ್ಮರ್ಸ್ zealously attempted to reform the social and economic life of the country. ಅದರ ಫಲಿತಾಂಶ, there were so many reform bills were introduced. There was a conflict between aristocracy and poverty. ಶ್ರೀಮಂತಿಕೆ ಮತ್ತು ಬಡವರ ನಡುವೆ ಸಂಘರ್ಷ ಏರ್ಪಡ್ತು. ಡೆಮಾಕ್ರಸಿ ಆ್ಯಂಡ್ ಸೋಷಿಯಲಿಸಮ್ ನಡುವೆ ಸಂಘರ್ಷ ಇತ್ತು. ಡೆಮಾಕ್ರಸಿ ಪ್ರಜಾಪ್ರಭುತ್ವ, ಸೋಷಿಯಲಿಸಮ್ ಸಮಾಜವಾದ. ದ ಲಾಂಗ್ ಸ್ಟ್ರಗಲ್ ಆಫ್ ದ ಆಂಗ್ಲೋ ಸ್ಯಾಕ್ಸನ್ಸ್ ಫಾರ್ ಪರ್ಸ್ನಲ್ ಲಿಬರ್ಟಿ. ಆಂಗ್ಲೋ ಸ್ಯಾಕ್ಸನ್ನವರು ಪರ್ಸ್ನಲ್ ಲಿಬರ್ಟಿ, ವೈಯಕ್ತಿಕ ಸ್ವತಂತ್ರಕ್ಕೋಸ್ಕರ ಬಹಳ ವರ್ಷಗಳಿಂದ ಯುಗಗಳಿಂದ ಹೋರಾಟ ಮಾಡ್ತಿದ್ರು. ಅದು ಸೆಟಲ್ ಆಯಿತು. ಡೆಮಾಕ್ರಸಿ ವಾಸ್ ಅಕ್ಸೆಪ್ಟೆಡ್ ಆಸ್ ದ ಆರ್ಡರ್ ಆಫ್ ದ ಡೇ. ಪ್ರಜಾಪ್ರಭುತ್ವವನ್ನು ಅಂಗೀಕರಿಸಲಾಯಿತು. ದ ಕಿಂಗ್ ಆ್ಯಂಡ್ ದರ್ ಪೀಟ್ಸ್, ರಾಜರು ಮತ್ತು ಅವರ ಸಮಾನರು ಎಲ್ಲರೂ ದೆ ಲಾಸ್ಟ್ ದರ್ ಪವರ್ ಆ್ಯಂಡ್ ದೇ ವರ್ ಲೆಫ್ಟ್ ಆಸ್ ಫಿಗರ್ ಹೆಡ್ಸ್ ಆಫ್ ಎ ಪಾಸ್ಟ್ ಸಿವಿಲೈಸೇಷನ್. ಹಿಂದಿನ ನಾಗರಿಕತೆಯ ಒಂದು ಪ್ರತಿನಿಧಿಗಳಾಗಷ್ಟೇ ಉಳ್ಕೊಂಡವರು, ಅಧಿಕಾರವನ್ನು ಕಳ್ಕೊಂಡ್ರು. ದ ಹೌಸ್ ಆಫ್ ಕಾಮನ್ಸ್ ಬಿಕೇಮ್ ದ ರೂಲಿಂಗ್ ಪವರ್ ಆಫ್ ಇಂಗ್ಲೆಂಡ್. ದ ಫ್ಯಾಕ್ಟ್ರಿ ಲೇಬರರ್ಸ್ ಆ್ಯಂಡ್ ದ ಮಾಸಸ್ ಗೇನ್ಡ್ ಇಂಪಾರ್ಟೆನ್ಸ್. ಆಸ್ ಎ ರಿಸಲ್ಟ್ ಮೆನಿ ರಿಫಾರ್ಮ್ ಬಿಲ್ಸ್ ವರ್ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಇಟ್ ಡೆವಲಪ್ ದ ಡೆಮಾಕ್ರೆಟಿಕ್ ಕಾನ್ಷಿಯಸ್ನೆಸ್ ಅಮಾಂಗ್ ದ ವಿಕ್ಟೋರಿಯನ್ಸ್. ಇದರ ಪರಿಣಾಮವಾಗಿ ವಿಕ್ಟೋರಿಯಾ ಯುಗದ ಜನಸಮೂಹದಲ್ಲಿ ಒಂದು ಪ್ರಜಾಪ್ರಭುತ್ವ ಪ್ರಜ್ಞೆ ಬೆಳೀತು. ಎಜುಕೇಷನ್ ಆ್ಯಕ್ಟ್ ವಾಸ್ ಪಾಸ್ಡ್ ಆ್ಯಂಡ್ ಇಟ್ ಹೆಲ್ಪ್ಡ್ ದ ಎಕ್ಸ್ಪ್ಯಾನ್ಷನ್ ಆಫ್ ಎಜುಕೇಷನ್. ಶಿಕ್ಷಣ ಕಾಯ್ದೆ ಜಾರಿಗೆ ತಂದಿದ್ದರಿಂದ ವಿದ್ಯಾಭ್ಯಾಸ ಎಲ್ಲ ಕಡೆ ಹರಡಿತು. ಆಸ್ ಎ ರಿಸಲ್ಟ್ ಎ ಲಾರ್ಜ್ ರೀಡಿಂಗ್ ಪಬ್ಲಿಕ್ ವಾಸ್ ಕ್ರಿಯೇಟೆಡ್. ಒಂದು ದೊಡ್ಡ ಓದುವ ಸಮೂಹವೇ ಸೃಷ್ಟಿಯಾಯಿತು. ಆ್ಯಂಡ್ ದ ನಾವೆಲಿಸ್ಟ್, ಪೊಯಟ್ಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮರ್ಸ್ were welcomed by this literate public. The press played an important role in awakening the political consciousness of the people of this age. Press, ಮುದ್ರಣ ಮಾಧ್ಯಮ, ಪತ್ರಿಕೋದ್ಯಮ ಜನರಲ್ಲಿ ಒಂದು ಪೊಲಿಟಿಕಲ್ ಕಾನ್ಷಿಯಸ್ನೆಸ್ಸನ್ನು, ರಾಜಕೀಯ ಪ್ರಜ್ಞೆಯನ್ನು ಬೆಳೆಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿತು. ಆ್ಯಂಡ್ ದೆರ್ ವಾಸ್ ಗ್ರೋತ್ ಇನ್ ಪಾಪ್ಯುಲೇಷನ್ ಆ್ಯಂಡ್ it demanded territorial expansion for the habitation of this growing population. As a result, England undertook the empirical expansion to the uncivilized to the countries which were still uncivilized in the modern sense of civilization. ಆಧುನಿಕ ನಾಗರಿಕತೆಯ ಅರ್ಥದಲ್ಲಿ ಯಾವ ದೇಶಗಳು ಅನ್ಸಿವಿಲ್ಡ್ ಅಂತ ಅಂದ್ಕೊಂಡಿದ್ವು ಅಲ್ಲಿಗೆಲ್ಲ ಇಂಗ್ಲೆಂಡ್ ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸ್ತು, ಸಾಮ್ರಾಜ್ಯನ ವಿಸ್ತರಿಸ್ತು. ಇಂಟೆಲೆಕ್ಚುಯಲ್ ಆ್ಯಂಡ್ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್
was the main feature of this age, and it was known as a period of advancement in scientific thinking and scientific knowledge. ವೈಜ್ಞಾನಿಕ ಆಲೋಚನೆ ಮತ್ತು ಜ್ಞಾನದ ಮತ್ತು ಬುದ್ಧಿಜೀವಿಗಳ ಒಂದು ಸೃಷ್ಟಿಯ ಯುಗ ಅಂತ ಕರಿಬೋದು ಇದನ್ನು. ಮೋರ್ ಆ್ಯಂಡ್ ಮೋರ್ ಸೈಂಟಿಫಿಕ್ ಎಂಥೂಸಿಯಾಸ್ಟ್, ವಿಜ್ಞಾನ ಕಲಿಕೆಯಲ್ಲಿ ಆಸಕ್ತಿ ಇದ್ದಂಥ ಭಾಳಷ್ಟು ಜನ ದೇ ಟ್ರೈ ಟು ಪಾಪ್ಯುಲರೈಸ್, ಜನಪ್ರಿಯಗೊಳಿಸಲಿಕ್ಕೆ ದ ಸೈಂಟಿಫಿಕ್ ವರ್ಕ್ಸ್ ಲೈಕ್ ಡಾರ್ವಿನ್ಸ್ ಆರಿಜಿನ್ ಆಫ್ ಸ್ಪೀಸಸ್, ಡಾರ್ವಿನ್ನ ಆರಿಜಿನ್ ಆಫ್ ಸ್ಪೀಸ್, ಇದನ್ನು ಪಾಪ್ಯುಲರೈಸ್, ಜನಪ್ರಿಯಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ದ ಮ್ಯಾನ್ ಆಫ್ ಸೈನ್ಸ್ ವಾಸ್ ರೆಗಾರ್ಡೆಡ್ ಆಸ್ ಎ ಮ್ಯಾನ್ ಆಫ್ ನಾಲೆಡ್ಜ್ ಹೂ ಕ್ಯಾನ್ ಪ್ರೊಫೌಂಡ್ಲಿ ಇನ್ಫ್ಲೂಯೆನ್ಸ್ ದ ಸೋಷಿಯಲ್ ಆ್ಯಂಡ್ ಎಜುಕೇಷನ್ ಲೈಫ್ ಆಫ್ ದ ಏಜ್. ಮ್ಯಾನ್ ಆಫ್ ಸೈನ್ಸ್, ಒಬ್ಬ ವಿಜ್ಞಾನ ಓದಿರ್ತಕ್ಕಂಥ ವ್ಯಕ್ತಿನ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜೀವನವನ್ನು ಆಳವಾಗಿ ಪ್ರಭಾವ ಬೀರಬಲ್ಲ ಒಬ್ಬ ಮ್ಯಾನ್ ಆಫ್ ನಾಲೆಡ್ಜ್, ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಅಂಥೇಳಿ ಅದನ್ನು ಪರಿಗಣಿಸಲಾಗ್ತಾಯಿತ್ತು. ರಿಲಿಜಿಯನ್, ದ ಜನರಲ್ ಲೈಫ್ ಆಫ್ ದ ಸೊಸೈಟಿ ವಾಸ್ ಸ್ಟಿಲ್ ಗವರ್ನ್ ಬೈ ರಿಲಿಜಿಯಸ್ ಆ್ಯಂಡ್ ಮಾರಲ್ ಕನ್ಸಿಡರೇಷನ್. ಆದರೆ ಸಾಮಾನ್ಯ ಜನಜೀವನ ಇಟ್ ವಾಸ್ ಸ್ಟಿಲ್ ಗವರ್ನ್ ಬೈ ದ ರಿಲಿಜಿಯಸ್ ಆ್ಯಂಡ್ ಮಾರಲ್ ಕನ್ಸಿಡರೇಷನ್ಸ್. ಮಾರಲ್ ನೈತಿಕ, ರಿಲಿಜಿಯಸ್ ಅಂದರೆ ಧಾರ್ಮಿಕ. ದ ವಿಕ್ಟೋರಿಯನ್ಸ್ ವರ್ ಡೀಪ್ಲಿ ರಿಲಿಜಿಯಸ್ ಆ್ಯಂಡ್ ಮೊರಾಲಿಸ್ಟ್ ಅಟ್ ಹಾರ್ಟ್. ಅವರು ಹೃದಯದ ಆಳದಲ್ಲಿ ಅವರು ಬಹಳ ನೈತಿಕ ಪ್ರಜ್ಞೆಯುಳ್ಳವರು, ಆಳವಾದ ಧಾರ್ಮಿಕ ಪ್ರಜ್ಞೆಯುಳ್ಳಂಥವರು. ದೆರ್ ವಾಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ರಿಲಿಜನ್ ಆ್ಯಂಡ್ ಸೈನ್ಸ್. ಧರ್ಮ ಮತ್ತು ವಿಜ್ಞಾನದ ನಡುವೆ ಸಂಘರ್ಷ ಇತ್ತು, ಬಿಟ್ವೀನ್ ಮಾರಲಿಸ್ಟ್ ಆ್ಯಂಡ್ ಸೈಂಟಿಸ್ಟ್ ಆರ್ ರ್ಯಾಷನಲಿಸ್ಟ್. ಆದರೆ ರಿಲಿಜಿಯಸ್ನೆಸ್ ಆಫ್ ದ ಏಜ್ ಹ್ಯಾಡ್ ನಾಟ್ ಡಿಮಿನಿಷ್ಡ್. ಆದರೆ ಆ ಕಾಲದಲ್ಲಿ ಜನ ತಮ್ಮ ಧಾರ್ಮಿಕತೆಯನ್ನು ಕಳ್ಕೊಳ್ಳಿಲ್ಲ. ದ ಆಕ್ಸ್ಫರ್ಡ್ ಮೂವ್ಮೆಂಟ್ ರೆಪ್ರೆಸೆಂಟ್ಸ್ ದ ರಿವೈವಲ್ ಆಫ್ ದ ರೋಮನ್ ಕ್ಯಾಥೋಲಿಕ್ ರಿಲಿಜಿಯನ್. ಆಗ ಆಕ್ಸ್ಫರ್ಡ್ ಮೂವ್ಮೆಂಟ್ ಅಂತ ಒಂದು ತಿಳುವಳಿ ನಡೆಯುತ್ತೆ. ಅದು ಇಟ್ ರಿವೈವ್ಡ್ ದ ರೋಮನ್ ಕ್ಯಾಥೋಲಿಕ್ ರಿಲಿಜಿಯನ್ ಆ್ಯಂಡ್ ದ ಅಥಾರಿಟಿ ಆಫ್ ದ ಚರ್ಚ್ ಇನ್ ಎ ವೆರಿ ಚಾಲೆಂಜಿಂಗ್ ಸೈಂಟಿಫಿಕ್ ಎನ್ವಿರಾನ್ಮೆಂಟ್. ಡೊಮೆಸ್ಟಿಕ್ ಲೈಫ್ ಹೇಗಿತ್ತು? ಇಟ್ ವಾಸ್ ಪ್ಯಾರೆಂಟಲ್ ಅಥಾರಿಟಿ, ಕೌಟುಂಬಿಕ ಜೀವನ, ಅಲ್ಲಿ ಪ್ಯಾರೆಂಟಲ್ ಅಥಾರಿಟಿ ವಾಸ್ ಅಪ್ಹೆಲ್ಡ್ ಆ್ಯಂಡ್ ದ ಚಿಲ್ಡ್ರನ್ ಹ್ಯಾಡ್ ಟು ಸಬ್ಮಿಟ್ ಟು ದ ವಿಲ್ ಆಫ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳಬೇಕಾಗಿತ್ತು. ಆ್ಯಂಡ್ ದೊಡ್ಡವರಿಗೆ ಅಥಾರಿಟಿ ಆ್ಯಂಡ್ ರೆವರೆನ್ಸ್ ಫಾರ್ ದ ಎಲ್ಡರ್ಸ್ ವಾಸ್ ಎಂಫಸೈಸ್ಡ್. ಮನೆಯ ಹಿರಿಯರಿಗೆ ಅಧಿಕಾರ ಇತ್ತು ಸಂಪೂರ್ಣವಾಗಿ, ಮತ್ತವರಿಗೆ ಗೌರವ ಕೊಡಬೇಕಾಗಿತ್ತು. ವಿಮೆನ್ ವರ್ ರೆಗಾರ್ಡೆಡ್ ಆ್ಯಸ್ ಇನ್ಫೀರಿಯರ್ ಟು ಮೆನ್. ಮಹಿಳೆಯರನ್ನು ಪುರುಷರಿಗೆ ಇಂಥ ಕೆಳಗಿನವರು, ಕೀಳು ಅಂಥೇಳಿ ಪರಿಗಣಿಸಲಾಗಿತ್ತು. ಮತ್ತು ದೇ ವರ್ ಎಕ್ಸ್ಪೆಕ್ಟೆಡ್ ಟು ಕಲ್ಟಿವೇಟ್ ಡೊಮೆಸ್ಟಿಕ್ ವರ್ಚಸ್. ಒಂದು ಕುಟುಂಬ ನಡೆಸಲಿಕ್ಕೆ ಕೌಟುಂಬಿಕ ಮೌಲ್ಯಗಳು ಯಾವುದಿತ್ತು ಅವುಗಳನ್ನು ಕಲಿಬೇಕಾಗಿತ್ತು, ಕೆಲಸ ಕಾರ್ಯಗಳನ್ನು ಕಲಿಬೇಕಾಗಿತ್ತು. ಆರ್ಡರ್ ಆ್ಯಂಡ್ ಡೆಕೋರಮ್, ಡೀಸೆನ್ಸಿ. ದ ವಿಕ್ಟೋರಿಯನ್ಸ್ ಹ್ಯಾಡ್ ಗಿವನ್ ಇಂಪಾರ್ಟೆನ್ಸ್ ಟು ಆರ್ಡರ್, ಡೆಕೋರಮ್, ಡೀಸೆನ್ಸಿ, ಡ್ಯೂಟಿ, ಆನರ್, ಜೆಂಟಲ್ಮ್ಯಾನ್ಲಿನೆಸ್, ಡೊಮೆಸ್ಟಿಕ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಸೀಕ್ರೆಟ್ನೆಸ್ ಆಫ್ ರಿಲಿಜಿಯಸ್ ಬಿಲೀಫ್. ನೋಡಿ, ವ್ಯವಸ್ಥಿತವಾದ, ನಿಯಮಬದ್ಧವಾದ, ತುಂಬ ಡೀಸೆಂಟಾಗಿರ್ತಕ್ಕಂಥ, ಸುಸಂಸ್ಕೃತವಾದಂಥ, ಕರ್ತವ್ಯಬದ್ಧವಾದ, ಗೌರವಯುತವಾದ, ಸಭ್ಯವಾದಂಥ ಕೌಟುಂಬಿಕ ಜವಾಬ್ದಾರಿಗಳನ್ನು ನಿರ್ವಹಿಸ್ತಕ್ಕಂಥ ಮತ್ತು ಧಾರ್ಮಿಕ ಪದ್ಧತಿಗಳನ್ನು ಅನುಸರಿಸ್ತಕ್ಕಂಥ ಒಂದು ಸುವ್ಯವಸ್ಥಿತವಾದಂಥ ಒಂದು ಆರ್ಡರ್ಲಿ ಲೈಫಿಗೆ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು. ಆದಲ್ಲಿ ವಿಕ್ಟೋರಿಯನ್ ಯುಗದಲ್ಲಿ ಬಹಳ ಮುಖ್ಯವಾದಂಥ ಒಂದು ಫ್ರೇಜ್, ಪದಪುಂಜ ಬಳಸೋದು ಅಂತಂದರೆ ವಿಕ್ಟೋರಿಯನ್ ಕಾಂಪ್ರಮೈಸ್ ಅಂತ. ವಿಕ್ಟೋರಿಯನ್ ಕಾಂಪ್ರಮೈಸ್ ಅಂತಂದರೆ ಇಟ್ ಈಸ್ ಅನ್ ಏಜ್ ಆಫ್ ಡೈವರ್ಸ್ ಆ್ಯಂಡ್ ಕಾಂಟ್ರರಿ ಆಟಿಟ್ಯೂಡ್ಸ್ ಟುವರ್ಡ್ಸ್ ಲೈಫ್. ಅಂದರೆ ವಿಕ್ಟೋರಿಯನ್ ಏಜ್ ಬಹಳ ವೈವಿಧ್ಯತೆ ಮತ್ತು ತದ್ವಿರುದ್ಧವಾದಂಥ ಮನೋಭಾವ ಜೀವನದ ಬಗ್ಗೆ ಹೊಂದಿದ್ದಂತಹ ಒಂದು ಯುಗ. ಈ ಕಾಂಟ್ರರಿನೆಸ್ ಆಫ್ ದಿಸ್ ಏಜ್ ಇಸ್ ನೇಮ್ಡ್ ಅಸ್ ವಿಕ್ಟೋರಿಯನ್ ಕಾಂಪ್ರಮೈಸ್. ಆ ವಿಕ್ಟೋರಿಯನ್ ಯುಗದಲ್ಲಿ ಇದ್ದಂತಹ ವೈರುಧ್ಯತೆಗಳನ್ನು ವಿಕ್ಟೋರಿಯನ್ ಕಾಂಪ್ರಮೈಸ್ ಅಂತ ಕರೀತಾರೆ. ಇಟ್ ವಾಸ್ ಅನ್ ಏಜ್ ಆಫ್ ಸ್ಟೆಬಿಲಿಟಿ. ನೋಡಿ, ಯಾವ್ಯಾವ ರೀತಿಯ ತದ್ವಿರುದ್ಧಗಳು. ಒಂದು ಕಡೆ ಸ್ಟೆಬಿಲಿಟಿ, ದೃಢತೆ ಇದೆ, ಚೇಂಜ್, ಅಲ್ಲೇ ಬದಲಾವಣೆ ಇದೆ. ಕನ್ವೆನ್ಷನ್ ಇದೆ, ರೆವಲ್ಯೂಷನ್ ಇದೆ, ಸಂಪ್ರದಾಯ ಇದೆ, ಹಾಗೆ ಕ್ರಾಂತಿನೂ ನಡೀತಾ ಇದೆ, ಬದಲಾವಣೆನೂ ಆಡ್ತು. ಪಾವರ್ಟಿ ಇದೆ, ಅರಿಸ್ಟೋಕ್ರಸಿ ಇದೆ. ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಇದೆ, ಪಾವರ್ಟಿನೂ ಇದೆ. ಅಕ್ಸೆಪ್ಟೆನ್ಸ್ ಇದೆ, ಒಪ್ಕೊಳ್ತಾರೆ. ಇಂಟ್ರಾಗೇಷನ್, ಪ್ರಶ್ನೆ ಮಾಡೋ ಜನನೂ ಇದ್ದಾರೆ. ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಇದೆ, ಸೋಷಿಯಲ್ ಅನ್ರೆಸ್ಟ್ ಇದೆ, ಸಾಮಾಜಿಕ ಅಶಾಂತಿನೇ ಇದೆ, ವೈಜ್ಞಾನಿಕ ಪ್ರಗತಿನೇ ಇದೆ. ಫೇತ್, ಒಂದು ಕಡೆ ತುಂಬ ಆಳವಾದ ಧರ್ಮ ಪ್ರಜ್ಞೆ ಇದೆ, ನಂಬಿಕೆ ದೇವರಲ್ಲಿ. ಒಂದು ಕಡೆ ಸ್ಕೆಪ್ಟಿಸಿಸಮ್, ಸಂದೇಹವಾದನೂ ಇದೆ. ವರ್ಡ್ಲಿನೆಸ್, ಪ್ರಾಪಂಚಿಕತೆಯೂ ಇದೆ. ಸ್ಪಿರಿಚುವಲಿಸಮ್, ಆಧ್ಯಾತ್ಮಿಕತೆಯೂ ಇದೆ. ದಿರ್ ವಾಸ್ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್, ಗ್ರೋತ್ ಆಫ್ ಇಂಡಸ್ಟ್ರೀಸ್, ವೈಜ್ಞಾನಿಕ ಪ್ರಗತಿ ಇದೆ, ಈ ಇಂಡಸ್ಟ್ರಿಗಳು ಬೆಳೀತಾ ಇದ್ದಾವೆ. ಕ್ಲಾಸ್ ಆಫ್ ಕ್ಯಾಪಿಟಲ್ಸ್ ಇದೆ, ಕ್ಲಾಸ್ ಆಫ್ ಲೇಬರರ್ಸ್, ರಿಚ್, ಪೋರ್, ಬಂಗ್ಲರ್ಸ್ ಆ್ಯಂಡ್ ಸ್ಲಮ್ಸ್, ಮೊನಾರ್ಕಿ, ಡೆಮಾಕ್ರಸಿ, ಎಂಪ್ಲಾಯರ್ಸ್ ಆ್ಯಂಡ್ ಎಂಪ್ಲಾಯೀಸ್, ಕಾನ್ಫ್ಲಿಕ್ಟ್ ಬಿಟ್ವೀನ್ ಸೈನ್ಸ್ ಆ್ಯಂಡ್ ರಿಲಿಜಿಯನ್ ಎಲ್ಲವೂ ಇದೆ. ಓವರಾಲ್
people lived with all this contrariness. Though there was an attack on religion, ಈ ಒಂದು ತದ್ವಿರುದ್ಧ ವೈರುಧ್ಯಗಳ ನಡುವಿನ ಜನ ಶಾಂತಿಯುತವಾಗಿ ಬದುಕ್ತಾ ಇದ್ದಾರೆ. ಅಲ್ಲಿ there was an attack on religion by the Oxford movement, by the rationalists, but there was a movement, Oxford movement, which retained the spirit of religiosity. Trollope accepted the Victorian Compromise, while Carlyle rejected it. Anthony Trollope Victorian Compromise ಒಪ್ಕೊಳ್ತಾರೆ, ಆದರೆ ಕಾರ್ಲೈಲ್ ರಿಜೆಕ್ಟ್ ಮಾಡ್ತಾರೆ. This was known as the Victorian Compromise. A successful social life in a society with contrary ideas and beliefs. ನೋಡಿ ಹೇಳ್ತಾರೆ, there were a number of thinkers who were satisfied with the progress made by the Victorians. ಕೆಲವು ಬರಹಗಾರರು, ವಿಚಾರವಾದಿಗಳು ವಿಕ್ಟೋರಿಯನ್ಸ್ ಮಾಡಿರ್ತಕ್ಕಂಥ ಪ್ರೋಗ್ರೆಸ್ಸನ್ನು ಒಪ್ಕೊಳ್ತಾರೆ. ಎ ನಂಬರ್ ಆಫ್ ರೈಟರ್ಸ್ ಸಚ್ as ಕಾರ್ಲೈಲ್, ರಸ್ಕಿನ್, ಆರ್ನಾಲ್ಡ್, ಇವರು ದೇ ಅಟ್ಯಾಕ್ ಆನ್ ವಿಕ್ಟೋರಿಯನ್ ವ್ಯಾಲ್ಯೂಸ್. ಕಾರ್ಲೈಲ್ ಅಟ್ಯಾಕ್ ದ ಕ್ರೂಡ್ ಮೆಟೀರಿಯಲಿಸಮ್, ಅಲ್ಲಿದ್ದಂಥ ಮೆಟೀರಿಯಲಿಸಮನ್ನು ಅವರು ಅಟ್ಯಾಕ್ ಮಾಡ್ತಾರೆ. ಈ ಪ್ರಾಪಂಚಿಕತೆಯನ್ನು ಅವರು, ಆ ಭೋಗ ಲಾಲಸೆಯ ಜೀವನಕ್ಕೆ ಒತ್ತು ಕೊಡೋದನ್ನು ಅವರು ವಿರೋಧಿಸ್ತಾರೆ. ಮೆಕ್ಯಾನಿಕಲ್ ರಿಲಿಜಿಯನ್ ಒಂದು ಯಾಂತ್ರಿಕವಾದ ಧಾರ್ಮಿಕ ಬದುಕನ್ನು ಅವರು ವಿರೋಧಿಸ್ತಾರೆ. ಮೆಕಾಲೆ ಆ್ಯಂಡ್ ಟೆನಿಸನ್ ಪ್ರೈಸ್ ವಿಕ್ಟೋರಿಯನ್ ವ್ಯಾಲ್ಯೂಸ್ ಆಫ್ ಲೈಫ್. ಆದರೆ ಮೆಕಾಲೆ ಆ್ಯಂಡ್ ಟೆನಿಸನ್ನು ಆ ವಿಕ್ಟೋರಿಯನ್ ವ್ಯಾಲ್ಯೂಸ್ ಅಂತ ಕರಿತೀವಲ್ಲ, ಪ್ರಗತಿ, ಅಭಿವೃದ್ಧಿ, ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಟ್ರಾಲಪ್ ಅಕ್ಸೆಪ್ಟೆಡ್ ದ ವಿಕ್ಟೋರಿಯನ್ ಕಾಂಪ್ರಮೈಸ್, ಆದರೆ ಕಾರ್ಲೈಲ್ ರಿಜೆಕ್ಟೆಡ್ ಇಟ್. ಈ ಥರ ಒಂದು ಎರಡರ ನಡುವೆ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕೋದನ್ನು ಟ್ರಾಲಪ್ ಒಪ್ಕೊಳ್ಳಲ್ಲ. ಟೆನಿಸನ್ನು ಕ್ವಶನ್ ಮಾಡಿದ್ರು ಕೂಡ ಜಾಸ್ತಿ ಕೆತ್ಕೋಕೆ ಹೋಗಲ್ಲ. ತನ್ನ ನಂಬಿಕೆಗಳಿಗೆ ಬದ್ಧನಾಗಿ ತನ್ನ ಬದುಕು ಚೆನ್ನಾಗಿರೋದನ್ನು ಅಷ್ಟೇ ಅವನು ನೋಡ್ತಾನೆ. ದಿಸ್ ವಾಸ್ ನೋನ್ ಆಸ್ ವಿಕ್ಟೋರಿಯನ್ ಕಾಂಪ್ರಮೈಸ್, ಎ ಸಕ್ಸಸ್ಫುಲ್ ಸೋಷಿಯಲ್ ಲೈಫ್ ಇನ್ ಸೊಸೈಟಿ ವಿತ್ ವೇರಿಯಸ್ ಕಾಂಟ್ರರಿ ಐಡಿಯಾಸ್ ಆ್ಯಂಡ್ ಬಿಲೀಫ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್. ಇದನ್ನು ವಿಕ್ಟೋರಿಯನ್ ಕಾಂಪ್ರಮೈಸ್ ಅಂತ ಕರೀತಾರೆ. ಅಂದರೆ ಏನು ಹಾಗಂದರೆ, ವೇರಿಯಸ್ ಕಾಂಟ್ರರಿ ಐಡಿಯಾಸ್, ಬಿಲೀಫ್ಸ್, ಕಾನ್ಸೆಪ್ಟ್ಸ್ ಇರುವ ಸಮಾಜದಲ್ಲಿ ಒಂದು ಸಕ್ಸಸ್ಫುಲ್ ಸೋಷಿಯಲ್ ಲೈಫನ್ನು ಎಲ್ಲರೂ ಲೀಡ್ ಮಾಡೋದನ್ನು ವಿಕ್ಟೋರಿಯನ್ ಕಾಂಪ್ರಮೈಸ್ ಅಂತ ಕರೀತಾರೆ. ಮೇನ್ ಟ್ರೆಂಡ್ಸ್ ಆಫ್ ವಿಕ್ಟೋರಿಯನ್ ಲಿಟ್ರೇಚರ್. ಈ ವಿಕ್ಟೋರಿಯನ್ ಸಾಹಿತ್ಯದ ಮುಖ್ಯವಾದಂಥ ಟ್ರೆಂಡ್ಗಳೇನು, ಒಲವುಗಳೇನು? ಇಟ್ಸ್ ಇನ್ ಮೆನಿ ವೇಸ್ ಎ ಗ್ಲೋರಿಯಸ್ ಎಪೋ ಅಂತ ಕರಿಬೋದು, ಒಂದು ವೈಭವ ಪ್ರೇರಿತವಾದಂಥ ಯುಗ ಅಂತ ಕರಿಬೋದು ಇದನ್ನು. ಇನ್ ದ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ ದೇರ್ ವಾಸ್ ಅಡ್ವಾನ್ಸ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಪೊಯಿಟ್ರಿ. ಪದ್ಯದಲ್ಲಿ ಪ್ರಗತಿ ಇತ್ತು. ಪ್ರೋಸ್, ಫೀಲ್ಡ್ ಆಫ್ ಪೊಯಿಟ್ರಿ, ಪ್ರೋಸ್ ಆ್ಯಂಡ್ ಫಿಕ್ಷನ್. ದ ಮೇನ್ ಟ್ರೆಂಡ್ ವಾಸ್ ದಟ್ ಇಟ್ ವಾಸ್ ನೈದರ್ ಸಿವಿಯರ್ಲಿ ಕ್ಲಾಸಿಕಲ್ ನಾಟ್ ಸ್ಟ್ರಾಂಗ್ಲಿ ರೊಮ್ಯಾಂಟಿಕ್. ಇದು ಪೂರ್ತಿ ರೊಮ್ಯಾಂಟಿಕ್ ಅಂತ ಟ್ರೆಂಡ್ ಮಾಡೋಕ್ಕೂ ಆಗಲ್ಲ, ಟೈಟ್ಲ್ ಕೊಡೋಕ್ಕಾಗಲ್ಲ. ದೇ ಆರ್ ನಾಟ್ ಸ್ಟ್ರಾಂಗ್ಲಿ ರೊಮ್ಯಾಂಟಿಕ್. ಅಥವಾ ಕ್ಲಾಸಿಕಲ್ ಪೂರ್ತಿ ಹಳೆ ಕಾಲದ ಥರ ನಿಯಮಬದ್ಧರಾಗಿದ್ದಾರಾ? ಇಲ್ಲ. ದೇ ಆರ್ ನೈದರ್ ಸಿವಿಯರ್ಲಿ ಕ್ಲಾಸಿಕಲ್ ನಾಟ್ ಸ್ಟ್ರಾಂಗ್ಲಿ ರೊಮ್ಯಾಂಟಿಕ್. There was an impact of democracy and science in Victorian literature. ಮುಖ್ಯವಾಗಿ ನಾವು we see the influence of democracy and science and conflict between faith and reason. ಒಂದು ಧಾರ್ಮಿಕ ಶ್ರದ್ಧೆ ಮತ್ತು ರೀಸನ್, ವೈಚಾರಿಕತೆ, ಇವೆರಡರ ನಡುವೆ ಸಂಘರ್ಷ ನೋಡ್ತೀವಿ. There was reaction against intellectuals. ಬುದ್ಧಿಜೀವಿಗಳ ವಿರುದ್ಧ ಒಂದು ವರ್ಗ ಪ್ರತಿಕ್ರಿಯೆಯನ್ನು ನೀಡುತ್ತೆ. A decay of faith and the spread of industrialism formed the background of Victorian poetry. ವಿಕ್ಟೋರಿಯನ್ ಪೊಯಿಟ್ರಿನಲ್ಲಿ ಒಂದು ಡಿಕೆ ಆಫ್ ಫೇತ್ ಮಿಡಲ್ ಆಫ್ ದ ವಿಕ್ಟೋರಿಯನ್ ಏಜಲ್ಲಿ ಬರುತ್ತೆ ಪೊಯಮ್ಸು. ಆಗ ಒಂದು ಡಿಕೆ ಆಫ್ ಫೇತ್, ಧಾರ್ಮಿಕ ಶ್ರದ್ಧೆಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ಮತ್ತು ಇಂಡಸ್ಟ್ರಿಯಲಿಸಮ್ನ ಪ್ರಭಾವ ಎರಡೂ ಆ ಕವನಗಳಲ್ಲಿ ನಾವು ನೋಡ್ತೀವಿ. ಆಮೇಲೆ ಪ್ರೀ ರಾಫಲೈಟ್ ಮೂಮೆಂಟ್ ಅಂತ ಒಂದು ಚಳುವಳಿ ಶುರುವಾಗುತ್ತೆ. ದಿಸ್ ವಾಸ್ ದ chief influence on Victorian poetry. This period is deeply affected by the Oxford movement. ಇನ್ನೊಂದು ಚಳುವಳಿ ಆಕ್ಸ್ಫರ್ಡ್ ಮೂಮೆಂಟ್, ಅದು ಕೂಡ ಇಲ್ಲಿನ ಸಾಹಿತ್ಯದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ವಿಕ್ಟೋರಿಯನ್ ಏಜ್ ವಾಸ್ ದ ಗೋಲ್ಡನ್ ಏಜ್ ಆಫ್ ನಾವೆಲ್ಸ್. ವಿಕ್ಟೋರಿಯನ್ ಏಜ್ನ ಕಾದಂಬರಿಗಳ ಸುವರ್ಣಯುಗ ಅಂತಲೇ ಕರೀತಾರೆ. ಹಾಗಾದರೆ ವಿಕ್ಟೋರಿಯನ್ ಏಜ್ನಲ್ಲಿ ಇರ್ತಕ್ಕಂಥ ಸಾಹಿತ್ಯದ ಒಂದು ಪ್ರಾಮಿನೆಂಟ್ ಫೀಚರ್ಸ್ ಏನು ನೋಡೋಣ. ಇಟ್ ವಾಸ್ ದ ಮೋಸ್ಟ್ ರಿಮಾರ್ಕಬಲ್ ಪೀರಿಯಡ್ಸ್ ಇನ್ ದ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್. ಬಹಳ ಗುರುತರವಾದ ಪ್ರಮುಖವಾದಂಥ ಪೀರಿಯಡ್. ಯಾಕೆಂದರೆ ಕಾದಂಬರಿ ಪ್ರಕಾರ ಶುರುವಾಗಿದ್ದೇ ವಿಕ್ಟೋರಿಯನ್ ಏಜಲ್ಲಿ. ಅಲ್ಲಿವರೆಗೆ ನಾವು ಕಾವ್ಯಗಳನ್ನು, ಮಹಾಕಾವ್ಯಗಳನ್ನು, ದುರಂತ ನಾಟಕಗಳನ್ನು, ಕವನಗಳನ್ನು, ಸಾನೆಟ್ಗಳನ್ನು,
ಪ್ರಕೃತಿ ಕವನಗಳನ್ನು ಎಲ್ಲವನ್ನೂ ನೋಡಿದ್ವಿ, ಆದರೆ ಕಾದಂಬರಿ ಅಂತ ಓದಿರಲಿಲ್ಲ. ಆದರೆ ಇಟ್ ವಾಸ್ ಕಾದಂಬರಿ ಒಂದು ಪ್ರವರ್ಧಮಾನಕ್ಕೆ ಬಂದ ಯುಗನೇ ವಿಕ್ಟೋರಿಯನ್ ಏಜ್. ಅದಕ್ಕೆ ಇದನ್ನು ಗೋಲ್ಡನ್ ಏಜ್ ಆಫ್ ನಾವೆಲ್ಸ್ ಅಂತ ಕರೀತಾರೆ. ಯಾಕಂದರೆ ಸಾಮಾಜಿಕ ಪರಿಸರ ಕಾದಂಬರಿಯ ಒಂದು ಕಾದಂಬರಿ ಪ್ರಕಾರ ಪ್ರವರ್ಧಮಾನಕ್ಕೆ ಬರಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ಪೂರಕವಾಯಿತು. ಇಟ್ ಪ್ರೊವೈಡೆಡ್ ಎ ಸೂಟಬಲ್ ಎನ್ವಿರಾನ್ಮೆಂಟ್ ಫಾರ್ ದ ಗ್ರೋತ್ ಆಫ್ ಇಂಗ್ಲೀಷ್ ನಾವೆಲ್. ಎ ಗುಡ್ ನಂಬರ್ಸ್ ಆಫ್ ನಾವೆಲ್ಸ್ ವರ್ ರಿಟರ್ನ್ ವಿತ್ ಪರ್ಫೆಕ್ಷನ್. ಬಹಳ ಒಳ್ಳೆಯ ಕಾದಂಬರಿಗಳು ಬರೆಯಲ್ಪಡ್ತವೆ. ಪರ್ಫೆಕ್ಷನ್ ಅಂದರೆ ಎಲ್ಲ ರೀತಿಯಲ್ಲೂ ಒಂದು ಕಾದಂಬರಿ ಪ್ರಕಾರದ ಎಲ್ಲ ನಿಯಮಗಳನ್ನು ಅನುಸರಿಸಿ ಪರಿಪೂರ್ಣವಾದ ಕಾದಂಬರಿಗಳು ಹೊರಗೆ ಬರ್ತವೆ. ಇಂಗ್ಲೀಷ್ ಪ್ರೋಸ್ ಫೌಂಡ್ ಎ ಫರ್ಮ್ ಬೇಸ್ ಇನ್ ದಿಸ್ ಏಜ್. ಇಂಗ್ಲೀಷ್ನ ಒಂದು ಗದ್ಯಕ್ಕೆ ಫ್ರಾನ್ಸಿಸ್ ಬೇಕನ್ ಈಸ್ ನೋನ್ ಆಸ್ ದ ಫಾದರ್ ಆಫ್ ಇಂಗ್ಲೀಷ್ ಪ್ರೋಸ್ ಎಸ್ಸೇಸ್. ಅನಂತರ ಇಲ್ಲಿ ಚಾರ್ಲ್ಸ್ ಲ್ಯಾಂಬ್ ಬರ್ತಾರೆ. ಅದಾದಮೇಲೆ ಇಂಗ್ಲೀಷ್ ಪ್ರೋಸ್ ಒಂದು ಗಟ್ಟಿಯಾದ ಒಂದು ತಳಪಾಯನ ಕಂಡುಕೊಂಡಿದ್ದು ವಿಕ್ಟೋರಿಯನ್ ಏಜಲ್ಲಿ. ಇಂಡಿವಿಜುವಾಲಿಟಿ, ಒರಿಜಿನಾಲಿಟಿ ಇನ್ ಔಟ್ಲುಕ್, ಕ್ಯಾರೆಕ್ಟರ್ಸ್ ಆ್ಯಂಡ್ ಸ್ಟೈಲ್ ವರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಲಿಟರರಿ ವರ್ಕ್ಸ್ ಆಫ್ ದಿಸ್ ಏಜ್. ಇಲ್ಲಿ ಇಂಡಿವಿಜುವಾಲಿಟಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಒರಿಜಿನಾಲಿಟಿ ಆ್ಯಂಡ್ ಇನ್ ಔಟ್ಲುಕ್, ಕ್ಯಾರೆಕ್ಟರ್ಸ್ ಎಲ್ಲದರಲ್ಲೇ ಕೂಡ ಒಂದು ನಾವು ಒರಿಜಿನಾಲಿಟಿನ ನೋಡ್ತೀವಿ. ಡೀಪ್ ಮಾರಲ್ ಟೋನ್ ಆ್ಯಂಡ್ ವಾಸ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. ಯಾವುದೇ ಕಾದಂಬರಿಯನ್ನು ತಗೊಳ್ಳಿ, ಒಂದು ಆಳವಾದ ಒಂದು ನೈತಿಕ ಧ್ವನಿ ಎದ್ದು ಕಂಡು ಬರುತ್ತೆ. ರೆಪ್ರೆಸೆಂಟೇಷನ್ ಆಫ್ ದ ಪ್ರಾಬ್ಲಮ್ಸ್ ಆಫ್ ದರ್ ಏಜ್. ಕೆಲವು ಕಾದಂಬರಿಗಳಲ್ಲಿ, ಚಾರ್ಲ್ಸ್ ಡಿಕನ್ಸ್ನ ಕಾದಂಬರಿಗಳಲ್ಲಿ ನಾವು ನೋಡ್ತೀವಿ, ಈ ರೆಪ್ರೆಸೆಂಟ್ಸ್ ದ ಪ್ರಾಬ್ಲಮ್ ಆಫ್ ಹಿಸ್ ಏಜ್, ಚಾರ್ಲಟ್ ಬ್ರಾಂಟ್ ಆ್ಯಂಡ್ ಚಾರ್ಲ್ಸ್ ಡಿಕನ್ಸ್. ಆ್ಯಂಡ್ ದೆರ್ ವಾಸ್ ಎ ರಿಫಾರ್ಮೇಟಿವ್ ಝೀಲ್ ಇನ್ ದೋಸ್ ನಾವೆಲ್ಸ್. ಇಟ್ ಕೋರಿಲೇಟೆಡ್ ಟು ದ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಲೈಫ್ ಆಫ್ ದ ಏಜ್. ಅಂದರೆ ಅವರ ಕಾದಂಬರಿಗಳು ಬರೀ ಸಾಹಿತ್ಯಕ್ಕಾಗಿ ಸಾಹಿತ್ಯ ಅಲ್ಲ, ಸಾಹಿತ್ಯ ಜೀವನಕ್ಕಾಗಿ ಅನ್ನೋ ರೀತಿಯಲ್ಲಿ, ಆರ್ಟ್ ಫಾರ್ ಲೈಫ್ ಸೇಕ್ ಅಂತ. ದ ಪ್ರಾಬ್ಲಮ್ಸ್ ದಟ್ ದೇ ರೈಸ್ ಇನ್ ದೇರ್ ನಾವೆಲ್ಸ್, ದೇ ಕೋರಿಲೇಟೆಡ್ ಟು ದ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಲೈಫ್ ಆಫ್ ದ ಏಜ್. ರಿವೋಲ್ಟ್ ಅಗೇನೆಸ್ಟ್ ಮೆಟೀರಿಯಲ್ ಟೆಂಡೆನ್ಸೀಸ್ ಆಫ್ ಏಜ್. ಒಂದು ಕಡೆ ಮೆಟೀರಿಯಲ್ ಟೆಂಡೆನ್ಸಿ ವಿರುದ್ಧ ರಿವೋಲ್ಟ್ ಎದ್ದೇಳ್ತಾರೆ ಕೆಲವು ಕಾದಂಬರಿಕಾರರು. ಆ್ಯಂಡ್ ದ ಝೀಲ್ ಟು ಕಂಟಿನ್ಯೂ ದ ಮೇನ್ ಸ್ಪ್ರಿಂಗ್ಸ್ ಆಫ್ ರೊಮ್ಯಾಂಟಿಸಿಸಮ್ ಆಫ್ ದ ಪ್ರೀವಿಯಸ್ ಏಜ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಫೀಚರ್. ಒಂದು ಕಡೆ ವಿಕ್ಟೋರಿಯನ್ ವ್ಯಾಲ್ಯೂಸ್ನ ಡೆಪಿಕ್ ಮಾಡಿದ್ರೆ, ಇನ್ನೊಂದು ಕಡೆ ಅದರ ವಿರುದ್ಧ ರಿವೋಲ್ಟ್ ಆಗ್ತಕ್ಕಂಥದ್ದು ಅಥವಾ ಕೈಗಾರಿಕಾಕರಣದ ಪ್ರಭಾವವನ್ನು, ಅದರ ಎವಿಲ್ ಎಫೆಕ್ಟ್ಸನ್ನು ಎತ್ತಿ ಹಿಡಿತಕ್ಕಂಥದ್ದು, ರಿಫಾರ್ಮ್ ಮಾಡಲಿಕ್ಕೆ ಸಲಹೆ ಕೊಡ್ತಕ್ಕಂಥದ್ದು, ಮತ್ತು ಗೋ ಬ್ಯಾಕ್ ಟು ನೇಚರ್ ಅನ್ನೋ ಹಾಗೆ ಇಂದಿನ ಯುಗದ ರೊಮ್ಯಾಂಟಿಕ್ ಟ್ರೆಂಡ್ಸನ್ನು ಈ ಯುಗದಲ್ಲಿ ಮೇನ್ ಕರೆಂಟ್ಸನ್ನು ಕಂಟಿನ್ಯೂ ಮಾಡಲಿಕ್ಕೆ, ಮುಂದುವರಿಸಲಿಕ್ಕೆ ಒಲವನ್ನು ತೋರಿಸ್ತಕ್ಕಂಥದ್ದು ಕೂಡ ಕೆಲವು ಕೃತಿಗಳಲ್ಲಿ ನಾವು ನೋಡ್ತೀವಿ. ಅದೇ ರೀತಿ ಎ ನೋಟ್ ಆಫ್ ಪೆಸಿಮಿಸಮ್, ನಿರಾಶಾವಾದ, ಡೌಟ್, ಡಿಸ್ಪೇರ್ ಕೆಲವು ಮುಖ್ಯವಾದ ಲೇಖಕರ ಕೃತಿಗಳಲ್ಲಿ ನಾವು ನೋಡ್ತೀವಿ. ಎಸ್ಪೆಷಲಿ ಇನ್ ದ ಪೊಯಿಟ್ರಿ ಆಫ್ ಮ್ಯಾಥ್ಯೂ ಆರ್ನಾಲ್ಡ್ ಆ್ಯಂಡ್ ಆರ್ಥರ್ ಕ್ಲಾ. ಇವರ ಪೊಯಮ್ಸಲ್ಲಿ ನಾವು ಪೆಸಿಮಿಸಮನ್ನು, ಡೌಟನ್ನು, ಡಿಸ್ಪೇರನ್ನು ನೋಡ್ತೀವಿ. ದೇಸ್ ಎ ನೋಟ್ ಆಫ್ ಐಡಿಯಲಿಸಮ್. ಇಲ್ಲಿ ಪೆಸಿಮಿಸಮ್ ಇದ್ದರೆ ಐಡಿಯಲಿಸಮ್ ಕೂಡ ಇದೆ, ಅಲ್ಲಿ ಆಪ್ಟಿಮಿಸಮ್ ಇದೆ. ಯಾರಲ್ಲಿ? ಬ್ರೌನಿಂಗಲ್ಲಿ. ಆ್ಯಂಡ್ ಪ್ರೋಸ್ ಆಫ್ ರಸ್ಕಿನ್ ಆ್ಯಂಡ್ ಕಾರ್ಲೈಲ್ ಆ್ಯಂಡ್ ಗ್ರೇಟ್ ನಾವೆಲಿಸ್ಟ್ ಲೈಕ್ ಡಿಕನ್ಸ್ ಆ್ಯಂಡ್ ಥ್ಯಾಕರೆ ಆ್ಯಂಡ್ ಜಾರ್ಜ್ ಎಲಿಯಟ್. ಟೆಂಡೆನ್ಸೀಸ್ ಇನ್ ಫಿಕ್ಷನ್. ಯಾವುದ್ರ ಕಡೆಗೆ ಕಾದಂಬರಿಗಳಲ್ಲಿ ಯಾವ ರೀತಿಯ ಯಾವ ವಿಷಯಗಳ ಕಡೆಗೆ ಒಲವನ್ನು ತೋರಿಸಿದ್ರೋ. ಎ ಕನ್ಸಿಡರೇಬಲ್ ಮಾಡಿಫಿಕೇಷನ್ ಲಿಟ್ರೇಚರ್ ಬೈ ದ ಡೆವಲಪ್ಮೆಂಟ್ ಆಫ್ ಸೈಂಟಿಫಿಕ್ ನಾಲೆಡ್ಜ್ ಕ್ಯಾನ್ ಬಿ ನೋಟಿಸ್ಡ್. ಅವರು ದ ನಾವೆಲ್ಸ್ ವರ್ ಮಾಡಿಫೈಡ್. ವಿ ಕ್ಯಾನ್ ಅಬ್ಸರ್ವ್ ದ ಮಾಡಿಫಿಕೇಷನ್ ಇನ್ ಲಿಟ್ರೇಚರ್ ಬೈ ದ ಡೆವಲಪ್ಮೆಂಟ್ ಆಫ್ ಸೈಂಟಿಫಿಕ್ ನಾಲೆಡ್ಜ್. Scientific spirit is the noted remarkable characters in the novels written in this age. Scientific spirit ಅಂದರೆ ಕ್ವೆಶ್ಚನಿಂಗ್ ಅಷ್ಟೇ. ಯಾವುದು ಯಾಕೆ ಆಗುತ್ತೆ, ಸುಮ್ಮನೆ ಎಲ್ಲನೂ ಬ್ಲೈಂಡಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲ. ಯೋಚನೆ ಮಾಡೋದು, ಆಲೋಚನೆ ಮಾಡೋದು, ವ್ಯವಸ್ಥಿತವಾಗಿ ಯೋಚನೆ ಮಾಡಿ ಸೈನ್ಸ್ ಎ ಸಿಸ್ಟಮ್ಯಾಟಿಕ್ ಡೆವಲಪ್ಮೆಂಟ್ ಆಫ್ ನಾಲೆಡ್ಜ್. ಏನು ಸೈಂಟಿಫಿಕ್ ಮೆಥಡ್ ಆಫ್ ಲರ್ನಿಂಗ್ ಅಂದರೆ ಸಿಸ್ಟಮ್ಯಾಟಿಕ್ ವೇ ಆಫ್ ಲರ್ನಿಂಗ್ ಅಷ್ಟೇ. ಸಿಸ್ಟಮ್ಯಾಟಿಕ್ ಅಂದರೆ ಏನು? ಪ್ರಶ್ನೆ ಮಾಡ್ತಾ ಮಾಡ್ತಾ ಅರ್ಥ ಮಾಡ್ಕೊಳ್ತಾ ಹೋಗೋದು. ಲಾಜಿಕಲ್ ರೀಸನಿಂಗ್ ಮಾಡ್ತಾ ಮಾಡ್ತಾ ಆ ಒಂದು ಲಾಜಿಕಲ್ ರೀಸನಿಂಗ್ ಇಟ್ಕೊಂಡು ಕ್ವೆಶ್ಚನ್ ಮಾಡುವಂಥ ಒಂದು ವಿಧಾನ ನಾವು ಕಾದಂಬರಿಗಳಲ್ಲಿ ನೋಡ್ತೀವಿ. ನಾವೆಲಿಸ್ಟ್ ವರ್ ಪ್ರಿಯಾಕ್ಯುಪೈಡ್ ಬೈ ದ ಪ್ರಾಬ್ಲಮ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಅವರು ಆವತ್ತಿನ ಕಾಲದಲ್ಲಿ ಡಾರ್ವಿನ್ ದ ಆರಿಜಿನ್ ಆಫ್ ಸ್ಪೀಸಿಸ್ ಹೆಚ್ಚು ಸುದ್ದಿಯನ್ನು ಮಾಡ್ತಾಯಿತ್ತು.
ಅವರು ಈ ಒಂದು ಪ್ರಶ್ನೆಯನ್ನು ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಈ ಒಂದು ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡೇ ಕಾದಂಬರಿಗಳನ್ನು ಕಥೆಗಳನ್ನು ಬರಿತಾಯಿದ್ರು. ಕಥಾವಸ್ತುವನ್ನು ಆಯ್ಕೆ ಮಾಡ್ಕೊಳ್ತಾಯಿದ್ರು, ಪಾತ್ರಗಳನ್ನ ಸೃಷ್ಟಿ ಮಾಡ್ತಾಯಿದ್ರು. ದ ಅನಲಿಟಿಕಲ್ ಮೆಥಡ್ ಆಫ್ ಸೈನ್ಸ್ ಈಸ್ ಫಾಲೋಡ್ ಮೋರ್ ಸರ್ಟ್ಲಿ ಬೈ ಜಾರ್ಜ್ ಎಲಿಯಟ್. ಈ ಸೈಂಟಿಫಿಕ್ ಅನಾಲಿಸಿಸ್ ಮೆಥಡ್ ಇದೆಯಲ್ಲ, ಅನಲಿಟಿಕಲ್ ಮೆಥಡ್ ಆಫ್ ಸೈನ್ಸ್, ದಿಸ್ ಕ್ಯಾನ್ ಬಿ ಸರ್ಟ್ಲಿ ಅಂದರೆ ಸೂಕ್ಷ್ಮವಾಗಿ ಯಾರು ಅನುಸರಿಸ್ತಾರೆ? ಜಾರ್ಜ್ ಎಲಿಯಟ್. ದ ಅರ್ಲಿಯರ್ ವಿಕ್ಟೋರಿಯನ್ಸ್ ಚೋಸ್ ದ ಸೋಷಿಯಲ್ ಪ್ರಾಬ್ಲಮ್ಸ್ ಆಫ್ ದ ಸಬ್ಜೆಕ್ಟ್ ಆಫ್ ದೇರ್ ನಾವೆಲ್ಸ್. ಆರಂಭದ ಕಾದಂಬರಿಕಾರರು ಸೋಷಿಯಲ್ ಪ್ರಾಬ್ಲಮ್ಸನ್ನು ತಮ್ಮ ಸಬ್ಜೆಕ್ಟಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಎಲ್ಲ ಕಾದಂಬರಿಗಳು ಸಾಮಾನ್ಯವಾಗಿ ಆರಂಭದಲ್ಲಿ ಬರೆದಂಥ ಎಲ್ಲ ಕಾದಂಬರಿಕಾರರಲ್ಲೂ ಪ್ಯಾಟ್ರಿಯಾಟಿಸಮ್ ವಾಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್, ದೇಶಭಕ್ತಿ. And Dickens, Disraeli were inspired by a national pride and sense of greatness in their country's superiority over other nations. Humanitarian attitudes, ಒಂದು ಮಾನವೀಯತೆಯ ಮನೋಭಾವ towards the characters was the most important feature of the novels of this age. ಅವರು ಪ್ರಕೃತಿಗಿಂತ ಅವ್ರು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ? ದೇ ಗೇವ್ ಇಂಪಾರ್ಟೆನ್ಸ್ ಟು ಮೆನ್ ಆ್ಯಂಡ್ ವುಮೆನ್ ಆ್ಯಸ್ ದೇ ಆರ್. ಮನುಷ್ಯರು ಹೇಗಿದ್ದಾರೆ, ಸಮಾಜ ಹೇಗಿದೆ, ಸೋಷಿಯಲ್ ಪ್ರಾಬ್ಲಮ್ಸ್ ಹೇಗಿದೆ, ಹೌ ಇಸ್ ದೇರ್ ಲೈಫ್, ಅದನ್ನು ಆ್ಯಸ್ ಇಟ್ ಈಸ್ ಅದನ್ನು ಚಿತ್ರಿಸಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಈ ಯುಗದ ಮುಖ್ಯ ಬರಹಗಾರರು ಅಂದರೆ ನಾವೆಲಿಸ್ಟ್ ಬೆಂಜಮಿನ್ ಡಿಸ್ರೇಲಿ, ಮಿಸಸ್ ಎಲಿಜಬೆತ್ ಗ್ಯಾಸ್ಕಿಲ್, ಚಾರ್ಲ್ಸ್ ಡಿಕನ್ಸ್, ಡಬ್ಲ್ಯೂ.ಎಂ. ಥ್ಯಾಕ್ರೆ, ಜಾರ್ಜ್ ಎಲಿಯಟ್, ಚಾರ್ಲ್ಸ್ ಕಿಂಗ್ಸ್ಲೆ, ಥಾಮಸ್ ಹಾರ್ಡಿ in the late 19th century. Women novelists: Charlotte Bronte, Emily Bronte, Mrs. Gaskell, George Eliot. Prose writers: Thomas Carlyle, John Ruskin, Macaulay, Matthew Arnold. Poets: Alfred Lord Tennyson, Robert Browning, Matthew Arnold, Dante Gabriel Rossetti, Elizabeth Barrett Browning, Algernon Charles Swinburne, Edward Fitzgerald, ಆತಃ ಕ್ಲಾರ್ಕ್. ಸೋಷಿಯಲ್ ರಿಫಾರ್ಮರ್ಸ್ ಯಾರು? ಮುಖ್ಯವಾಗಿ ಜಾನ್ ರಸ್ಕಿನ್, ಥಾಮಸ್ ಕಾರ್ಲೈಲ್ ಆ್ಯಂಡ್ ಮ್ಯಾಥ್ಯೂ ಆರ್ನಾಲ್ಡ್. ದೇ ವರ್ ದ ಫೇಮಸ್ ಸೋಷಿಯಲ್ ರಿಫಾರ್ಮರ್ಸ್ ಆಫ್ ದ ಏಜ್. ಈ ಯುಗದ ಎರಡು ಚಳವಳಿಗಳು ಯಾವುದು? ದ ಆಕ್ಸ್ಫರ್ಡ್ ಮೂವ್ಮೆಂಟ್. ಇಟ್ ವಾಸ್ ಎ ರಿಲಿಜಿಯಸ್ ಮೂವ್ಮೆಂಟ್ ವಿಚ್ ಡಿರೈವ್ಡ್ ಇಟ್ಸ್ ಇನ್ಸ್ಪಿರೇಷನ್ ಫ್ರಮ್ ದ ಫಿಲಾಸಫಿ ಆಫ್ ದ ಕನ್ಸರ್ವೇಟಿಸಮ್ ಆ್ಯಂಡ್ ದ ಮಿಡಲ್ ಏಜಸ್. ಮಧ್ಯಕಾಲೀನ ಯುಗದ ತತ್ವಜ್ಞಾನ ಮತ್ತು ಕನ್ಸರ್ವೇಟಿಸಮ್ ಸಂಪ್ರದಾಯ ಬದ್ಧತೆಯನ್ನು ಇಂದ ಇದು ಸ್ಫೂರ್ತಿಗೊಳ್ಳುತ್ತೆ. ದ ಚೀಫ್ ಏಮ್ ಆಫ್ ದ ಆಕ್ಸ್ಫರ್ಡ್ ಮೂವ್ಮೆಂಟ್ ವಾಸ್ ಟು ರೆಸ್ಟೋರ್ ದ ಡಿಗ್ನಿಟಿ ಆಫ್ ದ ಚರ್ಚ್. ಆ ಚರ್ಚ್ನ ಘನತೆಯನ್ನು, ಗೌರವವನ್ನು ಎತ್ತಿಡ್ತಕ್ಕಂಥದ್ದು. ಟು ಡಿಫೆಂಡ್ ಚರ್ಚ್ ಅಗೇನೆಸ್ಟ್ ದ ಇಂಟರ್ಫಿಯರೆನ್ಸ್ ಆಫ್ ದ ಸ್ಟೇಟ್. ಯಾವುದೇ ರೀತಿಯ ರಾಜಕೀಯ ಆಡಳಿತ ಚರ್ಚ್ನ ಆಡಳಿತದಲ್ಲಿ ಮುಕ್ತೋಸ್ತರ ಹಾಗೆ ರಕ್ಷಿಸೋದು. ಟು ಫೈಟ್ ಅಗೇನೆಸ್ಟ್ ಲಿಬರಲಿಸಮ್, ಆ ಲಿಬರಲಿಸಮ್ನ ವಿರುದ್ಧ ಹೋರಾಟ ಮಾಡೋದು. ರೆಸ್ಟೋರ್ ರೆವರೆನ್ಸ್ ಫಾರ್ ಸ್ಯಾಕ್ರಮೆಂಟ್ಸ್, ಧಾರ್ಮಿಕ ವಿಧಿವಿಧಾನಗಳಿಗೆ, ರಿಚುವಲ್ಸ್, ಪದ್ಧತಿಗಳಿಗೆ, ಡಾಗ್ಮಾಸ್ ಆಫ್ ದ ರೋಮನ್ ಕ್ಯಾಥೋಲಿಕ್ ಫೇತ್ಗೆ ತತ್ವಗಳಿಗೆ, ನಿಯಮಗಳಿಗೆ ಗೌರವವನ್ನು ಮತ್ತೆ ಪಡ್ಕೊಳ್ಳೋದಾಗಿತ್ತು. ಇಟ್ ವಾಸ್ ಅಗೇನೆಸ್ಟ್ ರ್ಯಾಷನಲಿಸಮ್. ಇದು ವೈಚಾರಿಕತೆ ವಿರುದ್ಧವಾದ ನಡೆದಂಥ ಚಳವಳಿ ಆಗಿತ್ತು. ಜಾನ್ ಕೆಬಲ್ ವಾಸ್ ದ ಒರಿಜಿನೇಟರ್ ಆಫ್ ದ ಆಕ್ಸ್ಫರ್ಡ್ ಮೂವ್ಮೆಂಟ್. ಜಾನ್ ಹೆನ್ರಿ ನ್ಯೂಮನ್, ರಿಚರ್ಡ್ ಹರಲ್ಡ್, ಫ್ರಾಡ್, Edward Pussey, W.G. Ward and R.W. Church were other members. In the field of literature, the Oxford movement inspired the poetry of the pre-Raphaelite school. ಸಾಹಿತ್ಯದಲ್ಲಿ ಇದರ ಪ್ರಾಮುಖ್ಯತೆ ಏನು? ಅದು ಒಂದು ಪ್ರೀ-ರಾಫ್ಲೈಟ್ ಸ್ಕೂಲ್ ಆಫ್ ಪೊಯೆಟ್ಸ್ ಉಗಮ ಆಗ್ಲಿಕ್ಕೆ ಕಾರಣ ಆಯಿತು. ಆ್ಯಂಡ್ ರಿಲಿಜಿಯಸ್ ರೈಟರ್ಸ್ ಲೈಕ್ ಹಾಪ್ಕಿನ್ಸ್, ಕಾವೆಂಟ್ರಿ, ಪ್ಯಾಟ್ಮೋರ್, ಥಾಮ್ಸನ್ ಆ್ಯಂಡ್ ಫ್ರಾಡ್, ಈ ಧಾರ್ಮಿಕ ಕವಿಗಳು ಉಗಮ ಆದರು. ಇನ್ ದ ರಿಲಿಜಿಯಸ್ ಫೀಲ್ಡ್, ಧಾರ್ಮಿಕ ಕ್ಷೇತ್ರದಲ್ಲಿ ಏನು ಪ್ರಭಾವ ಆಯ್ತು, ಇದ್ರದ್ದು ಪ್ರಯೋಜನ ಆಯಿತು? ಇಟ್ ವಾಸ್ ಎ ಮೂವ್ಮೆಂಟ್ ರೆಸ್ಟೋರ್ಡ್ ಟು ದ ಚರ್ಚ್ ಅಥಾರಿಟಿ, ಡಾಗ್ಮ್ಯಾಟಿಕ್ ಪ್ರಿಸಿಷನ್, ಕ್ಯಾಥೋಲಿಸಿಟಿ, ರೆವರೆನ್ಸ್ ಫಾರ್ ದ ಸಕ್ರಮೆಂಟ್ಸ್ ಆ್ಯಂಡ್ ಎ ಸರ್ಟನ್ ಟೈಪ್ ಆಫ್ ಸೇಂಟ್ಲಿನೆಸ್. ಆರಂಭದಲ್ಲಿ ಹೇಳಿದಾಗೆ ಅದು ಯಾವ ಉದ್ದೇಶಗಳನ್ನ ಇಟ್ಕೊಂಡು ಶುರುವಾಯಿತೋ ಆ ಎಲ್ಲ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳುತ್ತೆ. ಇನ್ನೊಂದು ಚಳುವಳಿ ಯಾವುದು? ಪ್ರೀ-ರಾಫ್ಲೈಟ್ ಸ್ಕೂಲ್ ಆಫ್ ಪೊಯಿಟ್ರಿ ಅಂತ. ಇಟ್ ವಾಸ್ ಫಾರ್ಮ್ಡ್ ಇನ್ 1848 ಆಸ್ ಎ ರಿಯಾಕ್ಷನ್ ಅಗೇನೆಸ್ಟ್ ಆರ್ಟ್ ಫಾರ್ ಲೈಫ್ ಸೇಕ್. ನಾವು ನೋಡಿದ ಹಾಗೆ ಎಲ್ಲ ಸಾಹಿತ್ಯವು ಸಾಮಾಜಿಕ ವಿಚಾರ, ರಾಜಕೀಯ ವಿಚಾರ, ಆರ್ಥಿಕ ವಿಚಾರಗಳನ್ನೇ ಫೋಕಸ್ ಮಾಡ್ಕೊಂಡು ಬಂದವು. ಆರ್ಟ್ ಫಾರ್ ಸಾಹಿತ್ಯದ ಜನಜೀವನಕ್ಕಾಗಿ ಅನ್ನೋ ರೀತಿಯಲ್ಲಿ ಕೃತಿಗಳ ರಚನೆ ಆಗ್ತಿದ್ವು. ಆದರೆ ಪ್ರೀ-ರಾಫ್ಲೈಟ್ ಇದ್ರ ವಿರುದ್ಧ ಸಿಡಿದು ಬೀಳ್ತಾರೆ. ಆರ್ಟ್ ಈಸ್ ನಾಟ್ ಫಾರ್ ಲೈಫ್ ಸೇಕ್, ಆರ್ಟ್ ಈಸ್ ಫಾರ್ ಆರ್ಟ್ ಸೇಕ್ ಅನ್ನುವ ತತ್ವವನ್ನು ಅನುಸರಿಸ್ತಾರೆ. ಪ್ರೀ-ರಾಫ್ಲೈಟ್ ಮೂವ್ಮೆಂಟ್ ವಾಸ್ ಒರಿಜಿನಲಿ ಎ ಮೂವ್ಮೆಂಟ್ ಇನ್ ಇಟಲಿಯಲ್ಲಿ ನಡೆದಿತ್ತು ಮುಂಚೆ ಇದು ಚಳವಳಿ. ಫಾರ್ ದ ರೀಜನರೇಷನ್ ಆಫ್ ಪೇಂಟಿಂಗ್ ಆನ್ ದ ಮಾಡೆಲ್ಸ್ ಆಫ್ ದ ಅರ್ಲಿ ಇಟಾಲಿಯನ್ ಪೇಂಟರ್ಸ್.
ರಫೇಲ್ಗಿಂತ ಮುಂಚೆ ಇದ್ದಂಥ ಪೇಂಟರ್ಸ್ನ ಮತ್ತೆ ರೀಜನ್ರೇಷನ್ ಮಾಡಬೇಕು ಅನ್ನುವ ಕಾರಣಕ್ಕೆ ಉದ್ದೇಶ ಇಟ್ಕೊಂಡು ಪ್ರೀ ರಾಫ್ಲೆಟ್ ಮೂಮೆಂಟು ಪೇಂಟಿಂಗ್ ಸಂಬಂಧಪಟ್ಟಂಥ ಚಳುವಳಿ ಆಗಿತ್ತು ಇಟಲಿಯಲ್ಲಿ. ಬೀಯಿಂಗ್ ಡಿಸ್ಸ್ಯಾಟಿಸ್ಫೈಡ್ ವಿತ್ ರಫೇಲ್ ಎನ್ನುವಂಥ ಚಿತ್ರಕಾರ, ಅವನ ಲಾಫ್ಟಿನೆಸ್ ಆಫ್ ಕಾನ್ಸೆಪ್ಷನ್, perfection and technique, they thought of the early Italian painters having simplicity and natural grace. ಈ ರಫೇಲ್ನ ಲಾಫ್ಟಿನೆಸ್ ಆಫ್ ಕಾನ್ಸೆಪ್ಷನ್ಗೆ ವಿರುದ್ಧವಾಗಿ ಅವನ ಹಿಂದಿನ ಇಟಾಲಿಯನ್ ಪೇಂಟರ್ಸ್ ಸಿಂಪ್ಲಿಸಿಟಿ ಆ್ಯಂಡ್ ನ್ಯಾಚುರಲ್ ಗ್ರೇಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಅದನ್ನು ಮತ್ತೆ ರೀಜನ್ರೇಟ್ ಮಾಡಬೇಕು, ರಿಜುವನೇಟ್ ಮಾಡಬೇಕು ಅಂತೇಳಿ ಶುರುವಾದಂಥ ಚಳುವಳಿ ಅದಾಗಿತ್ತು. ಅದನ್ನು ಇವರು ಸಾಹಿತ್ಯಕ್ಕೆ ಅಳವಡಿಸ್ಕೊಂಡ್ರು. ಇನ್ ವಿಕ್ಟೋರಿಯನ್ ಏಜ್ ಇಟ್ ವಾಸ್ ಅನ್ ಐಡಿಯಲಿಸ್ಟಿಕ್ ರಿಯಾಕ್ಷನ್ ಅಗೇನ್ಸ್ಟ್ ಡೈಡಾಕ್ಟಿಸಮ್. ವಿಕ್ಟೋರಿಯಾ ಏಜಲ್ಲಿದ್ದಂಥ ಡೈಡಾಕ್ಟಿಸಿಸಮ್, ಮಾರಲ್ ಫರ್ವರ್, preoccupation of poets and novelists of using literature a medium for social reform and an instrument for the propagation of moral and spiritual ideas. ಈ ರೀತಿ ಸಾಹಿತ್ಯನ ತಮಗೆ ಈ ರೀತಿ ಒಂದು ಸಾಮಾಜಿಕ ಸಮಸ್ಯೆಗಳು, ನೀತಿ ಹೇಳಲಿಕ್ಕೆ, ಆಮೇಲೆ ಧಾರ್ಮಿಕ, ಆಧ್ಯಾತ್ಮಿಕ ಇತ್ಯಾದಿ ನೈತಿಕ ವಿಚಾರಗಳಿಗೆ ಒಂದು ಇನ್ಸ್ಟ್ರೂಮೆಂಟಾಗಿ, ಮೀಡಿಯಮ್ ಆಗಿ ಬೆಳೆಸ್ಕೊಂಡಿದ್ದನ್ನು ಅವರು ವಿರೋಧಿಸ್ತಾರೆ. ದೇ ಸೌಟ್ ರೆಫ್ಯೂಜ್ ಇನ್ ದ ರೊಮ್ಯಾನ್ಸ್ ಆ್ಯಂಡ್ ಮಿಸ್ಟಿಸಿಸಮ್ ಆಫ್ ದ ಮಿಡಲ್ ಏಜಸ್ಗೆ ಅಲ್ಲಿದ್ದಂಥ ಒಂದು ಸರಳತೆ, ಒಂದು ಪ್ರಕೃತಿ ಪ್ರೇಮ, ರೊಮ್ಯಾನ್ಸ್, ಈ ರೀತಿಯ ಒಂದು ವಿಚಾರಗಳನ್ನು ಅವರು ಹೆಚ್ಚು ಫೋಕಸ್ ಮಾಡಲಿಕ್ಕೋಸ್ಕರ ಈ ಚಳುವಳಿಯನ್ನು ಶುರು ಮಾಡ್ತಾರೆ. ದ ಒರಿಜಿನಲ್ ಮೆಂಬರ್ಸ್ ಆಫ್ ದಿಸ್ ಗ್ರೂಪ್ ಆರ್ ಬ್ರದರ್ಹುಡ್ ವರ್ ಡಿ.ಜಿ. ರಸ್ಸೆಟ್ಟಿ, ಹಾಲ್ಮನ್ ಹಂಟ್ and J.E. Milias. Later, members were William Morris and A.C. Swinburne. They sought to escape from the world of vulgar realities of land to a land of beauty. ಈ ವಾಸ್ತವ ಪ್ರಪಂಚದ ಈ ವಲ್ಗರ್ ರಿಯಾಲಿಟೀಸ್ ಇದೆಯಲ್ಲ, ನಮ್ಮ ಮನಸ್ಸನ್ನು ಘಾಸಿಗೊಳಿಸ್ತಕ್ಕಂಥ, ನಮ್ಮ ಬದುಕನ್ನು ಘಾಸಿಗೊಳಿಸ್ತಕ್ಕಂಥ, ನಮ್ಮ ಒಳಗೆ ನಮ್ಮ ಮಾನಸಿಕ ಸಂತೋಷವನ್ನು ಘಾಸಿಗೊಳಿಸ್ತಕ್ಕಂಥ ವಲ್ಗರ್ ರಿಯಾಲಿಟೀಸಿಂದ ಎಸ್ಕೇಪ್ ಆಗೋದು ಟು ದ ವರ್ಲ್ಡ್ ಆಫ್ ಇಮ್ಯಾಜಿನೇಷನ್, ಟು ದ ಲ್ಯಾಂಡ್ ಆಫ್ ಬ್ಯೂಟಿ, ನೇಚರ್, ಪ್ರಕೃತಿಗೆ, ಆರ್ಟ್ ಆ್ಯಂಡ್ ಲವ್ಲಿನೆಸ್, ಆ್ಯಂಡ್ ಟು ಸ್ಯಾಟಿಸ್ಫೈ ದರ್ ಅರ್ಜ್ ಫಾರ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಆಫ್ ಬ್ಯೂಟಿಫುಲ್ ಥಿಂಗ್ಸ್. ಆರ್ಟ್ ಈಸ್ ಫಾರ್ ಆರ್ಟ್ ಸೇಕ್, ನನ್ನ ಕಲ್ಪನೆಗೆ ಏನು ಬಂತದ್ದು ನಾನು ಚಿತ್ರ ಮಾಡ್ತಕ್ಕಂಥದ್ದು ಅಷ್ಟೇ. ಆ ರೀತಿ ಸುಂದರವಾದ ವಸ್ತುಗಳನ್ನ ಕಲ್ಪನಾ ಮೂಲಕ ಕ್ರಿಯೇಷನ್ ಮಾಡುವ ಮೂಲಕ ಆನಂದ ಕಂಡುಕೊಳ್ಳಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ದೇ ಇಂಟ್ರಡ್ಯೂಸ್ ದ ನ್ಯೂ ಸ್ಟ್ಯಾಂಡರ್ಡ್ ಆಫ್ ದ ಗ್ಲೋರಿಫಿಕೇಷನ್ ಆಫ್ ಆರ್ಟ್. ನಿಜಕ್ಕೊಂದು ಕಲೆಗೆ ಒಂದು ಹೊಸ ಸ್ಟ್ಯಾಂಡರ್ಡನ್ನು ಅವರು ಒಂದು ವೇದಿಕೆಯನ್ನು ಅವರು ಒದಗಿಸ್ಕೊಡ್ತಾರೆ. ಸೊ ಈ ಒಂದು ಸೆಷನ್ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇದ್ರ ನಂತರ 19ನೇ ಶತಮಾನದ ಸಾಹಿತ್ಯ ಬರುತ್ತೆ. 19ನೇ ಶತಮಾನದಲ್ಲಿ ಏಸ್ಥೆಟಿಕ್ ಮೂಮೆಂಟ್ ಅಂತ ಒಂದು ಗ್ರೂಪ್ ಶುರುವಾಗುತ್ತೆ. ಅದು ಎ ಗ್ರೂಪ್ ಆಫ್ ರಿಲಿಜಿಯಸ್ ಪೊಯಿಟ್ಸ್ ಇನ್ಫ್ಲೂಯೆನ್ಸ್ಡ್ ಬೈ ದಿಸ್ ಆಕ್ಸ್ಫರ್ಡ್ ಮೂಮೆಂಟ್. ಅವರು ಕೂಡ ಬರೆಯೋಕ್ಕೆ ಶುರು ಮಾಡ್ತಾರೆ. ನಮ್ಮ ವಿಕ್ಟೋರಿಯನ್ ಪೀರಿಯಡ್ ಇಲ್ಲಿಗೆ ಕೊನೆಗೊಳ್ತದೆ. ನಿಮಗೆ ನೀವು ಇಟ್ಟಿರ್ತಕ್ಕಂಥ ಈ ಕಾದಂಬರಿಯಲ್ಲಿ 3 ಕಾದಂಬರಿಗಳಲ್ಲಿ ನಾನಿಲ್ಲಿ ಯಾವ್ಯಾವ ಅಂಶಗಳನ್ನ ಪ್ರಸ್ತಾಪಿಸಿದ್ದೀನಿ, ಈ ಒಂದು ಹಿನ್ನೆಲೆಯಲ್ಲಿ ನೀವು ಆ ಕಾದಂಬರಿಯನ್ನು, ಪಾತ್ರಗಳನ್ನು, ಸನ್ನಿವೇಶಗಳನ್ನು, ಕಥೆಯನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ನಿಮಗೆ ಹೆಚ್ಚು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಇದನ್ನು ಪದೇ ಈ ವಿಡಿಯೋನ ನೋಡಿ. ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ಗೆ ಹಾಕ್ಬೋದು. ಎಲ್ಲರೂ ಕೊರೋನಾ ವೈರಸ್ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ, ಕೈಗಳನ್ನು ಸ್ವಚ್ಛವಾಗಿಡಿ, ಮಾಸ್ಕನ್ನು ಧರಿಸಿ, ಸರಿಯಾಗಿ ಸಾಮಾಜಿಕ ಅಂತರವನ್ನು ಅನುಸರಿಸಿ. ಸ್ಯಾನಿಟೈಸ್ ಯುವರ್ ಹ್ಯಾಂಡ್, ವೇರ್ ದ ಮಾಸ್ಕ್, ಮೇಂಟೈನ್ ಪ್ರಾಪರ್ ಸೋಷಿಯಲ್ ಡಿಸ್ಟೆನ್ಸ್, protect yourself, your family members, and also protect others. Take care. Bye.